ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ಯಾವತ್ತು ಯಾರಿಗೂ ನಾನು ನಂಬಿ ಕಾರನ್ನು ಕೊಡಲ್ಲ, ಕಾರ್ ಓಡಿಸೋದಿಕ್ಕೆ. ಇಲ್ಲಿ ನಮ್ಮ ಅಣ್ಣವರು ಇವತ್ತು ಕೊಟ್ಟಿದ್ದೀನಿ, ಯಾವತ್ತೂ ಕೊಡಲ್ಲ ನಾನು ಅವರಿಗೆ. ಯಾಕಂತಂದ್ರೆ ಇಲ್ಲ ಸೆಲ್ಫ್ ನಾನು ಇದು ಮಾಡಬೇಕು, ಇಲ್ಲ ನಮ್ಮ ಮನೆಯವರು ಕಾರ್ ಓಡಿಸ್ಬೇಕು. ಅದ್ ಬಿಟ್ರೆ ಬೇರೆ ಯಾರನ್ನು ನಾನು ಟೈಮು ಏನೋ ಗೊತ್ತಿಲ್ಲ, ಅದ್ರಲ್ಲೂ ಸೈಲೆಂಟ್ ಆಗಿ ಕೂತಾರೆ ಕಣ್ಮುಚ್ಕೊಂಡು. ಇಲ್ಲ ಆ ಥರ ಇಲ್ಲ, ನೋಡ್ದೆ ಅಬ್ಸರ್ವ್ ಮಾಡ್ತಿದ್ದೀನಿ. ಸ್ವಲ್ಪ ಓಕೆ ಒಂದು 18 ಹೋಗ್ತಿದ್ದಾರೆ ಅಂತಂದಾಗ ಏನು ಇಲ್ಲ ಭಯ ಅಂತೇನು ಅಂತ ಅನ್ಸಲ್ಲ, ಓಕೆ ಆಗಿರುತ್ತೆ. ಬಟ್ ಅದೇ ರ್ಯಾಶ್ ಆಗಿ ಹಂಗೆ ಹಿಂಗೆ ಎಳಿಯೋದು, ಆ ಥರ ಈ ಥರ ಓಡಿಸೋದು ಹಂಗೆಲ್ಲ ಮಾಡಿದಾಗ ಸ್ವಲ್ಪ ಕೋಪ ಬರುತ್ತಲ್ಲ, ಅವಾಗ ಹೋಗಿಸ್ಕೊಬಿಡ್ತೀನಿ. ಅದೆಲ್ಲ ಏನಿದ್ರು ನಮ್ಮ ಫ್ರೆಂಡ್ಸ್ಗಳ ಜೊತೆ ಇದ್ದಾಗ ಅಷ್ಟೇ. ಅದೇ ಹೇಳ್ಬಿಟ್ಟಿದ್ದೀನಿ, ನಮಗೆ ಫ್ಯಾಮಿಲಿ ಇರೋದಪ್ಪ, ಮಕ್ಳುಗಳು ಸ್ಕೂಲ್ಗೆ ಹೋಗಿರ್ತಾರೆ, ಅವ್ರು ಬರೋವ್ರಿಗೆ ನಾವು ಹೋಗ್ಬೇಕು. ಸೊ ಹಂಗಾಗಿ ಕುಳ್ಳಿ ನಿಧಾನ ಕೊಡಿಸ್ತಿಲ್ವಾ ಗಾಡಿನ? ಏನಪ್ಪ ಕುಳ್ಳಿ ನಿಧಾನ ಕೊಡಿಸ್ತಿಲ್ವಾ? ನಾನು ಕುಳ್ಳಿ ಅಂತೆಲ್ಲ ಹೇಳ್ಬೇಡ. ಹನಿ 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 ಚೆನ್ನಾಗಿ ಕಟ್ಟಿಲ್ವಾ? ಹನಿ ಎಲ್ಲಪ್ಪ ಬಾಯಿ ಚೆನ್ನಾಗಿ ಹನಿ ಗಾಡಿ ಕ್ಲೀನಾಗಿ ಓಡಿಸ್ತಿಲ್ವಾ ನಾನು? ಓಕೆ, ಹಿಂಗ್ ಓಡಿಸಿದ್ರೆ ಏನು ತೊಂದರೆ ಇಲ್ಲ. 18 ಓಡಿಸಿದ್ರೆ ಗಾಡಿ ನಮ್ಗೇನು ತೊಂದರೆ ಇಲ್ಲ. ಹಂಗಾಗಿ ನಾವ್ ಇವತ್ತು ಆ ಒಂದು ನಂಬಿಕೆ ಮೇಲೆ ಗಾಡಿ ಕೊಟ್ಟಿದ್ವಿ, ಗಾಡಿ ಓಡಿಸ್ತಾ ಇದ್ದಾರೆ. ಹಂಗೆ ಎಳಿಕೆಲ್ಲ ಟ್ರೈ ಮಾಡಿದ್ರು, ಸ್ವಲ್ಪ ನಾವು ಅದನ್ನೇ ಹೇಳ್ತೀವಲ್ಲ, ಇರ್ಲಿ ಸ್ವಲ್ಪ ಅದೆಲ್ಲ ನಿಮ್ಮ ಹುಡುಗರ ಹತ್ರ ಇಟ್ಕೊಳ್ಳಿ, ನೀವು ಹೋದಾಗ ಹೆಂಗಾದ್ರು. ಆದ್ರೂ ಹುಡುಗರ ಜೊತೆ ಹೋಗೋದೇ ಬೇರೆ, ಫ್ಯಾಮಿಲಿ ಜೊತೆ ಹೋಗೋದೇ ಬೇರೆ. ಅದಕ್ಕೆ ಫ್ಯಾಮಿಲಿ ಅಂತ ಹೇಳೋದು. ನೀನ್ ಹುಡುಗರ ಜೊತೆ ಫ್ಯಾಮಿಲಿ ಜೊತೆ ಹೋದಾಗ ಫುಲ್ ಸೇಫ್ ಆಗಿ ಹೋಗ್ಬೇಕು. ಹುಡುಗರ ಜೊತೆ ಹಂಗೆ ಏನು ಕೇರ್ ಇರಲ್ಲ, ಹಿಂಗ್ ಬೇಕಂಗೆ ಹಿಂಗ್ ಎಳಿತೀವಿ ಗಾಡಿನ. ಪ್ರಾಬ್ಲಮ್ ಫೇಸ್ ಮಾಡಿ ಫ್ಯಾಮಿಲಿ ಜೊತೆ ಹೋದಾಗ ಒಂಚೂರು ಹಿಂಗ್ ಹೇಳಿದ್ರು ಏಯ್ ಅಂತೀರಾ, ಹಿಂಗ್ ಕಟ್ಟಾಕತ್ರು ಏಯ್ ಅಂತೀರಾ. ಹೌದು, ಮತ್ತೆ ಯಾವ್ದಾರು ಲಾರಿ ಹತ್ರಕೊಂಡ್ರೆ ಏಯ್ ಅಂತೀರಾ. ಏನಿದು? ಅದೇ ನಮ್ಮ ಹುಡುಗರು ಲಾರಿ ಪಕ್ಕದಲ್ಲಿ ಹತ್ತಿರೋ ಹಿಂಗಂದ್ರೆ ಏಯ್ ಇನ್ನೊಂದ್ಸಲ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ಹುಡುಗರ ಜೊತೆ ಹೋಗೋದಕ್ಕೂ ಫ್ಯಾಮಿಲಿ ಜೊತೆ ಹೋಗೋದಕ್ಕೂ ಡಿಫ್ರೆನ್ಸ್ ಇದೆ ಅಂತ ಹೇಳೋದು. ಅದಕ್ಕೇನೆ ಸ್ವಾಮಿಗಳೇ, ಗೊತ್ತಾಯ್ತಾ? ಹೆಂಗಿದೆ ಕಾರು? ಸಕ್ಕದಾಯ್ತೆ. ಯಾವ್ದೋ ಗೊತ್ತಿಲ್ಲ, ಸಕ್ಕದಾಯ್ತೆ ಕಾರ್. ಅದು ತುಂಬಾ ಚೆನ್ನಾಗಿದೆ. ಕರ್ವ್ ಅಂತ ಕಾರ್ ಇದೆಯಲ್ಲ, ಅದು ಚೆನ್ನಾಗಿದೆ ಅಕ್ಕ. ಕರ್ವ್ ತಾರ ಹೆಂಗಿದೆ ಅಕ್ಕ ನಿಮ್ ಪ್ರಕಾರ? ತಾರೇನು ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ತಾರ ಇಷ್ಟ ಆಗಿಲ್ವಾ? ತಾರ್ ಇಷ್ಟ ಆಗಿಲ್ಲ. ಈಗ ಬಂದಿದೆ ನೋಡು B6, ಚೆನ್ನಾಗಿದೆ ಅಕ್ಕ. ಈಗ ಮಿಡಲ್ ಕ್ಲಾಸ್ಗೆ ಲೋ ಬಜೆಟ್ ಅಲ್ಲಿ ಒಂದು ಕಾರ್ ಹೇಳ್ತೀರಾ ಅಂದ್ರೆ ಯಾವ್ದು ಹೇಳ್ತೀರಾ? ಮಿಡಲ್ ಕ್ಲಾಸ್ಗೆ ಅದೇ ಯೂಶಲಿ ಎಲ್ಲರೂ ತಗೊಳ್ಳೋದೇನೆ, ಸ್ವಿಫ್ಟ್ ಮತ್ತೆ ಇವುಗಳು. ಬಟ್ ಎಲ್ಲ ಹೇಳ್ತಾರೆ ಸ್ವಿಫ್ಟ್ ಜಾಸ್ತಿ ಸೇಫ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಹೆಂಗೆ ಅದೇನೋ ಗೊತ್ತಿಲ್ಲಪ್ಪ. ನೀವು ನಿಮ್ ಪ್ರಕಾರ ಒಂದು 6 ವರ್ಷದಿಂದ ಕಾರ್ನ ಇಟ್ಕೊಂಡಿದ್ದೀರಾ, ಹೆಂಗಿದೆ ನಿಮ್ ಪ್ರಕಾರ? ನಮ್ಗೆ ಸಾಕು. ಯಾಕೆ ಅಂತಂದ್ರೆ ಬೆಂಗಳೂರಲ್ಲಿ ಪಾರ್ಕಿಂಗ್ ಇರಲ್ಲ. ಈಗ ಇವತ್ತು ನನಗೆ ಅವಶ್ಯಕತೆ ಇದೆ, ನಾನು ಇವಾಗ ಕಾರ್ ತೆಗ್ದಿದ್ದೀನಲ್ವಾ, ಈಗ ತೆಗ್ದಿದ್ದೀನಿ. ನಾನು ಇವತ್ತು ಹೋಗ್ತೀನಿ, ತಿರ್ಗಾ ಬಂದು ಎಷ್ಟೊತ್ತು ಒಂದು 6 hours 7 hours ಅಲ್ಲಿ ಬಂದು ಮನೆ ಹತ್ರ ನಿಲ್ಲಿಸ್ತೀನಿ. ಇಲ್ಲ ಎಲ್ಲಾದ್ರೂ ಹೊರಗಡೆ ಟ್ರಿಪ್ ಹೋಗ್ಬೇಕಾ, ಹೋಗ್ತೀವಿ. 1 2 days 3 days ಸ್ಪೇಸ್ ಚೆನ್ನಾಗಿದೆ ತಳ್ಳಿ. ಓಕೆ, ಹೋಗ್ತೀವಿ. ನಮ್ಗೆ ಎಷ್ಟು ಬೇಕೋ ಲಗೇಜು ಅಷ್ಟು ಲಗೇಜ್ ಹಾಕ್ತೀನಿ. ಸ್ಪೇಸ್ ಇದೆ. ಬೆಡ್ ಒಂದು ಇರಲ್ಲ ಇವ್ರಿಗೆ, ಕಾರ್ ಬೆಡ್ ಬಿಟ್ರೆ ಬೇರೆ ಬೆಡ್ ಇರಲ್ಲ. ಅದ್ ಬಿಟ್ರೆ ಇನ್ ಬಾಕಿ ಎಲ್ಲಾನು ಹಾಕಿರ್ತೀನಿ ನಾನು. ಬ್ಲಾಂಕೆಟ್ ಇಂದ ಹಿಡಿದು ಪಿಲ್ಲೋಗಳು ಎಲ್ಲಾನು ಹಾಕಿರ್ತೀನಿ. ಅಷ್ಟು ಸ್ಟೋರೇಜ್ ಇದೆ ಇದ್ರಲ್ಲಿ. ಸ್ಪೇಸ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಸ್ಪೇಸ್ ಅಂತೂ ತುಂಬಾ ಚೆನ್ನಾಗಿದೆ, ಅಷ್ಟು ಸ್ಪೇಸ್ ಇದೆ. ಮತ್ತೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಆರಾಮ್ ಸೇಫ್ಟಿ ಅಂತ ಅನ್ಸುತ್ತೆ ನಮಗೆ. ಸೇಫ್ಟಿಯಾಗಿ ಆರಾಮಾಗಿ ಇಷ್ಟು ದಿನ ತುಂಬಾ ಚೆನ್ನಾಗಿದೆ. ನಮ್ಮ ಇತನಿಯ ಹುಟ್ಟಿದಾಗ ತಗೊಂಡಿದ್ದು ಇದು. ಸೊ ಅವಾಗಿನಿಂದನೂ ನಮ್ಗೆ ತುಂಬಾ ಚೆನ್ನಾಗಿ ಇದಾಗಿದೆ. ಹಂಗಾಗಿ ಸ್ವಲ್ಪ ಬೇರೆ ಕಾರ್ ತಗೊಳ್ಳೋ ಪ್ಲಾನ್ ಇತ್ತು, ಬಟ್ ಆದ್ರೆ ಕ್ಯಾನ್ಸಲ್ ಆಯ್ತು. ಎಷ್ಟೊಂದ್ ಸರಿ ಹೋಗಿ ಹಿಂಗ್ ಅನ್ಕೊಂಡು ಬೇಡ ಕಾರ್ ತಗೊಳ್ಳೋಣ ಅಂತ ಅನ್ಕೊಂಡು ಹಿಂಗ್ ಹೋಗಿ ಹಿಂಗ್ ಬಂದಿರೋ ಮೂಮೆಂಟ್ಸ್. ಯಾಕೆ ಅಂತಂದ್ರೆ ಪಾರ್ಕಿಂಗ್ ಇಲ್ಲ, ಬಿಸಿಲಲ್ಲಿ ನಿಂತ್ಕೋಬೇಕು, ಆಮೇಲೆ ಧೂಳಾಗುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡ್ತಾ ಇರ್ತೀವಿ ಅವಾಗ. ಇಲ್ಲ ಅಂತಂದ್ರೆ ಎಷ್ಟೋ ಆದ್ರೂ ನಿಮ್ಮಂಗೆ ಇಟ್ಕೋಬೇಕು ಅಂದ್ರೆ ಚಿನ್ನ ತರ ಇಟ್ಕೊಂಡಿದ್ದೀರಾ ಬಿಡಿ. ಇಲ್ಲ, ನಮಗೆ ಕಾರ್ ನೀಟಾಗಿರ್ಬೇಕು. ಜೊತೆಗೆ ಅದೊಂಥರ ಏನಕ್ಕೆ ನಾವು ಕಾರ್ ಬೇಕು ಅಂತ ಅನ್ನೋದೇನಕ್ಕೆ, ಪ್ರತಿಯೊಬ್ರು ನಮ್ ಪಾಡು ನಾವು ಇಂಡಿವಿಜುವಲ್ ಆಗಿ ಹೋಗ್ಬೇಕು. ನಮ್ ಕೆಲ್ಸ ಏನೈತೆ ಬೇಗ ಮುಗಿಸ್ಕೋಬೇಕು, ಆ ಟೈಮಲ್ಲಿ ನಾವು ಬಂದ್ ರೀಚ್ ಆಗ್ಬೇಕು, ಸೇಫ್ಟಿಯಾಗಿರ್ಬೇಕು ಅಂತ ನಾವು ಕಾರನ್ನ ಪ್ರಿಫರ್ ಮಾಡ್ತೀವಲ್ವಾ. ಏನ್ ಹರಿಬರಿನೂ ಹೋಗಲ್ಲ, ನಮ್ ಪಾಡಿಗೆ ನಾವು ನಿಧಾನಕ್ಕೆ ಹೋಗ್ತೀವಿ. ನಾನು ಗಾಡಿ ಓಡಿಸಿದ್ರಂತೂ 70 70 80 ಒಳಗಡೆನೆ ಇರ್ತೀನಿ ಹೊರತು ಅದ್ರ ಮೇಲ್ಗಡೆ ಹೋಗಲ್ಲ. ನಾವು ಅಷ್ಟೇನೆ 60 ಮೇಲೆ ಹೋಗಲ್ಲ. ಹೌದೌದು, ಅದೇ ಡಬಲ್ ಹಾಕೊಳ್ಳಿ ನೀವು. 120 ಆದ್ರೂ ನಮ್ಮ ಭಾವನೆ ಓಡಿಸ್ಬೇಕು ಅಂದ್ರೆ ಕಷ್ಟ. ಅವ್ರಿಗೆ ಎಕ್ಸ್ಪ್ರೆಸ್. ಯಾವ ಬೆಟ್ಟ ಇದು ಅಕ್ಕ?
ಇದು ಬೆಟ್ಟ ಯೂಶುವಲಿ ಎಲ್ಲ ನಂದ ವ್ಲಾಗ್ ಅಲ್ಲಿ ಮಂಡ್ಯಕ್ಕೆ ಹೋಗುವಾಗ ವ್ಲಾಗ್ ಗಳೆಲ್ಲ ಹಾಕಿರ್ತೀನಿ, ಎಲ್ಲಾ ವ್ಲಾಗ್ ಅಲ್ಲೂ ಇರುತ್ತೆ. ಬಟ್ ಒಂದೊಂದು ಬೆಟ್ಟ ನೋಡಿಯಕ್ಕೆ ಹೆಂಗಿದೆ ಅಂತ ಇದು ರಾಮದೇವ್ರ ಬೆಟ್ಟ, ರಾಮದೇವ್ರ ಬೆಟ್ಟ ಅದು ಚೆನ್ನಾಗಿರುತ್ತೆ. ಹಂಗಾಗಿ ಯೂಶುವಲಿ ಹಾಕಿರ್ತೀನಿ. ಆದ್ರೂ ಅಕ್ಕ ಇದು ರೋಡ್ ಬಂದು ಬರೀ ಫುಲ್ ಬಂಡೆಲೆ ಇತ್ತಂತೆ ಅಕ್ಕ ಇದು. ಹೌದು, ಬಂಡೆ ಅಲ್ಲ ಅಕ್ಕ, ನಾವು ಒಂದ್ ಮನೆ ಜಾಗ ಅಷ್ಟು ಬಂಡೆ ಕ್ಲೀನ್ ಮಾಡಕ್ ಕಷ್ಟ ಪಡ್ತೀವಿ. ಈ ರೋಡ್ ನ ಇಲ್ಲಿಂದ ಇಲ್ಲಿ ತನಕ ಅಂದ್ರೆ ಮಾಡಿದ್ದಾರೆ. ಎಷ್ಟು ಕಷ್ಟ, ಎಷ್ಟು ಶ್ರಮ ಪಟ್ಟಿದ್ದಾರೆ. ಎಷ್ಟು ವರ್ಷ, ತುಂಬಾ ಸುಮ್ನೆ ಟೋಲ್ ಕಟ್ಬೇಕು ಅಂತ ಹೇಳಲ್ಲ ಬಿಡಿಯಕ್ಕ. ತುಂಬಾ ಟೈಮ್ ತಗೊಂತಲ್ಲ ನೋಡು. ಈ ಬೆಟ್ಟಗಳಂತೂ ನಾನು ಮಂಡ್ಯಕ್ಕೆ ಹೋಗೋ ವ್ಲಾಗ್ ಅಲ್ಲಿ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಒಂದು ಇದಿರ್ಬೋದು, ಇಲ್ಲ ಲಾಸ್ಟ್ ಹೋಯ್ತಲ್ಲ ಅದು ಒಂದು ಮಂಡ್ಯಕ್ಕೆ ಹೋಗೋ ವ್ಲಾಗ್ ಅಲ್ಲಿ ಇದ್ದೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ರೋಡ್ ನೋಡಪ್ಪ ಸಮಯ. ಗುರುಗಳೇ, ನೀವು ರೋಡ್ ನೋಡಿ ಯಪ್ಪ ಸಖತ್ತಾಗೆ. ಅಲ್ಲ ಇದು ಹೆಂಗೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಈ ಟಾರ್ ಹಾಕ್ಬೇಕಾದ್ರೂ ಅಷ್ಟು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈಗ ನಾನು ಅವನಿಬ್ರು ಮಂಡ್ಯ ರೀಚ್ ಆದ್ವಿ. ಮಂಡ್ಯ ರೀಚ್ ಆಗಿ ಸ್ವಲ್ಪ ಕೆಲಸ ಇದೆ, ಆ ಕೆಲಸನ ಮುಗಿಸ್ಕೊಂಡು ಆಮೇಲೆ ಮತ್ತೆ ಇಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ವ್ಲಾಗ್ ಮಾಡ್ಕೊಂಡು ಹೋಗ್ತೀವಿ ಸಿಕ್ಕಿದಾಗ. ಏನ್ ಬಂಗಾರಿ, ಏನ್ ಬಂಗಾರಿ? ಯಾವ್ದು ಕೇಕ್ ಕಟ್ ಮಾಡೋದು ಇವತ್ತು? ಯಾವ್ದು ಇವತ್ತು? ಯಾವ್ದು ಇಲ್ಲ, ನಿನ್ನೆನೆ ಆಯ್ತಲ್ಲ ಅಮ್ಮನ್ ಬರ್ಡೇ. ಇಲ್ಲ ಬಂಗಾರಿ, ಶ್ರೀ ಮಾಮಂದಿಲ್ಲ. ಓಕೆನಾ? ಆಮೇಲೆ ಇದ್ ಮಾಡೋಣ. ಓಕೆ, ಆಮೇಲೆ ಸಿಗೋಣ. ಬಾಯ್ ಬಾಯ್ ಮಾಡು, ಸೇ ಬಾಯ್. ಹೇಳಿ.